ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತಿಗೆ ನೀನ್ ಹೆಂಡತಿ ಹೇಳಿದ್ ಕರೆಕ್ಟೇ, ನಂಬಕ್ಕೆ ಆಗ್ತಿಲ್ಲ. ಎಷ್ಟು ಬದಲಾಗ್ಬಿಟ್ಟಿದಾನೆ ನನ್ನ ಮೈದುನಾ. ಕರೆಕ್ಟು. ನನ್ನನ್ನು ಹೀಗೂ ನೋಡಬಹುದು ಅಂತ ನೀವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ನಾನು ಕುಡ್ದಿಲ್ಲ, ವಾಸನೆ ಬರ್ತಿಲ್ಲ, ನೋಡ್ಬೋದು. ಬೇಕಾದ್ರೆ ಅಷ್ಟು ಅನುಮಾನ ಇದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು. ನಾನು ಇನ್ಮೇಲೆ ರಾಮನ್ ಜೊತೆನೇ ಇರ್ತೀನಿ. ತಪ್ಪೇನಿಲ್ಲ ಅಲ್ವಾ ಭಾರ್ಗವಿ? ಅತ್ತಿಗೆ ತಪ್ಪ ಖಂಡಿತ ಇಲ್ಲ. ನನ್ನ ಪ್ರೀತಿ ಮೈದುನ, ನೀನ್ ಆಫೀಸ್ ಜವಾಬ್ದಾರಿ ತಗೋತೀಯ ಅಂತಂದ್ರೆ ಅಬ್ಬಬ್ಬಾ ನನಗ್ ತಣ್ಣಗಿರೋ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ನೀನ್ ಈ ಥರ ಆಗ್ಬೇಕು ಅಂತ ನಾವೆಲ್ಲ ಎಷ್ಟು ಜಪ ಮಾಡಿದೀವಿ, ತಪ ಮಾಡಿದೀವಿ ಅಲ್ವಾ ಸಾಧನಾ? ಹ್ಞೂ ಅಕ್ಕ. ರಾಮ ಬಂದ್ಮೇಲೆ ಈ ಮನೇಲಿ ಬದಲಾವಣೆಗಳು ಖಂಡಿತ ಆಗತ್ತೆ ಅಂತ ಗೊತ್ತಿತ್ತು. ಆದ್ರೆ ಈ ಮಟ್ಟಿಗೆ ಇಷ್ಟು ಬೇಗನಾ? ಅಬ್ಬಬ್ಬಾ ನನ್ನ ಕಣ್ಣೇ ನಂಬಕ್ಕಾಗ್ತಿಲ್ಲ. ಅಯ್ಯೋ ಅಯ್ಯೋ, ಈ ವಿಷಯನ ನಾನು ಮಾವಯ್ಯಂಗೆ ಹೇಳಲೇಬೇಕು. ಮಾವಯ್ಯ ಮಾವಯ್ಯ, ಸರ್ ಟ್ರೀಟಲ್ಲಿ 6 ಹೊಡೆದ್ಬಿಟ್ಟಿಯಲ್ಲ. ನಾನು ನಿನ್ನ ಹತ್ರ ಕೇಳ್ತಿದ್ನಲ್ಲ ಇಷ್ಟೇ, ನನ್ನ ಗಂಡನ್ಗೊಂದು ಸ್ಥಾನ, ನನ್ಗೊಂದು ನೆಮ್ಮದಿ ಬದುಕು. ನನ್ನ ಪ್ರಾರ್ಥನೆ ಕೊನೆಗೂ ನಿನಗೆ ಕೇಳಿಸ್ಬಿಡ್ತು ಅನ್ಸುತ್ತೆ. ಪ್ರಿಯಾ, ಮನೆ ಹುಡುಕ್ತಿದ್ದಲ್ಲ, ಏನಾಯ್ತು? ಅಯ್ಯೋ ಸಿಗ್ಲಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ರಾಮ್ ಮನೆ ಹತ್ರ ಹೋಗಿದ್ದೆ. ಅವ್ನ್ ಎಷ್ಟು ಸೋಂಬೇರಿ ಅಂದ್ರೆ ನನ್ನೇ ಮೀರಿಸ್ತಾನ ಅನ್ಸುತ್ತೆ. ಹೌದಾ? ಯಾಕೆ? ಅಯ್ಯೋ ಅದ್ ಎಷ್ಟೊತ್ತಿ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್. ಮಲಗಿದ್ರೆ ಎದ್ದಳದೇ ಇಲ್ಲ. ನೆನೆ ಬಾಸ್ ಜೊತೆ ಮೀಟಿಂಗ್ ಲೇಟ್ ಆಯ್ತು ಅನ್ಸುತ್ತೆ. ಹೌದಾ? ನಿಂಗೆ ಹೆಂಗ್ ಗೊತ್ತಾಯ್ತು? ಓ, ನಿನ್ ಫ್ರೆಂಡ್ ಹೇಳಿದ್ನಾ? ಅವ್ರ ಫ್ರೆಂಡಿಗೆ ಹೇಳಿದ್ದು. ಏನು? ಸಿಹಿ ನೆನೆ ಫೋನ್ ಮಾಡಿದ್ಲು ಕಣೆ ರಾಮ್ಗೆ. ಆಗ ಅವರು ಬಾಸ್ ಜೊತೆನೇ ಇದ್ರು. ಮಲ್ಗಕ್ಕೆ ಎಷ್ಟೊತ್ತಾಯ್ತು ಏನೋ. ಓ, ಅದಕ್ಕೇನಾ ಬಾಸ್ ಕೂಡ ಇನ್ನ ಬಂದಿಲ್ಲ. ಸೀತಾ, ರಾಮ್ ಮನೆ ಇರೋ ಏರಿಯಾ ಸಖತ್ತಾಗಿದೆ ಕಣೆ. ನಾನು ಅಕ್ಕಪಕ್ಕನೆ ಮನೆ ಹುಡುಕ್ತೀನಿ. ಸಜೆಸ್ಟ್ ಮಾಡಿದ್ ಯಾರು? ಮರ್ತೋಯ್ತಾ? ಮನೆ ಸಿಗ್ಲಿ, ಥ್ಯಾಂಕ್ಸ್ ಏನು, ಪಾರ್ಟಿನೇ ಕೊಡ್ತೀನಿ. ಇಲ್ಲೊಂದು ಸಮಸ್ಯೆ ಇದೆ. ಸಮಸ್ಯೆ ಇದೆ ಸರ್? ಗಾಬರಿ ಆಗಬೇಡ್ರಿ, ನಾನಿದ್ದೀನಿ, ನಾನು ನೋಡ್ಕೋತೀನಿ. ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ? ಇದೆ ಸರ್. ಹಾಯ್ ಸಿಹಿ. ಏನಪ್ಪ ನೀನಿಲ್ಲಿ? ಸ್ವಲ್ಪ ಕೆಲಸ ಇತ್ತು. ಸಿಹಿ,
ಸ್ಕೂಲ್ಗೆ ಹೋಗ್ತಿದ್ಯಾ? ಹೇಳು ಬಂಗಾರಿ, ಅಂಕಲ್ ಕೇಳ್ತಿದಾರಲ್ಲ. ಅಂಕಲ್ ಅಲ್ಲ ಪುಟ್ಟ, ನೀನ್ ನನ್ನನ್ನು ಫ್ರೆಂಡ್ ಅಂತ ಕರಿಬೋದು. ನಾನು ಸ್ಟ್ರೇಂಜರ್ಸ್ ಎಲ್ಲ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಗುಡ್ ಹ್ಯಾಬಿಟ್. ಪುಟ್ಟ, ನಾನು ನಿನಗೆ ಸ್ಟ್ರೇಂಜರ್ ಅಲ್ಲ. ನಿಮ್ಮ ಸೀತಮ್ಮಗೆ ನಾನು ತುಂಬ ಪರಿಚಯ. ಸೀತನ್ ನೋಡಕ್ ಬಂದೇನಪ್ಪ? ಇಲ್ಲ, ಇಲ್ಲೊಬ್ರನ್ನ ಮಾತಾಡ್ಸ್ಬೇಕಿತ್ತು, ಹಾಗಾಗಿ ಬಂದಿದ್ದೆ ಅಷ್ಟೇ. ಟೊಮೆಟೊ ಇರಪ್ಪ, ಬಂದೆ. ತಾತ, ನಮಗೆ ಸ್ಕೂಲಿಗೆ ಲೇಟ್ ಆಯ್ತು, ಹೋಗೋಣ. ಹಾ, ಹೊರಡೋಣ ನಡಿ, ಬರ್ತೀವಪ್ಪ. ಓ, ನೀನ್ ಯಾವಾಗಪ್ಪ ಬಂದೆ? ಈಗಷ್ಟೇ ಬಂದೆಮ್ಮ. ಸೀತನ್ ನೋಡಕ್ ಬಂದ್ಯಾ? ಹೌದಮ್ಮ, ಅವಳನ್ನ ನೋಡಕ್ಕೆ ಬಂದೆ. ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ, ನೀವು ಹೋದ್ಸಲ ಮಾಡ್ಕೊಡಿದ ಕಾಫಿ ರುಚಿ ಇನ್ನೂ ನಾಲ್ಗೆಲ್ ಹಾಗೆ ಅಂಟ್ಕೊಂಡಿದೆ. ಹೌದಾ? ಬಾಪ, ಕಾಫಿ ಕುಡಿಯುವಂತಿ. ಪರವಾಗಿಲ್ಲಮ್ಮ. ನಮ್ಮಂತ ವಯಸ್ಸಾದವ್ರನ್ನ ಯಾರಪ್ಪ ಮಾತಾಡಿಸ್ತಾರೆ? ಅಂಥದ್ರಲ್ಲಿ ನೀನ್ ನಮ್ಮನ್ನ ನೋಡ್ಬೇಕು ಅಂತ ಬಂದಿದೀಯಲ್ಲಪ್ಪ. ನಿನ್ನಂಥವನು ಈಗಿನ ಕಾಲದಲ್ಲಿ ತುಂಬಾ ಅಪರೂಪ. ಬಾಪ, ಕಾಫಿ ಮಾಡ್ಕೊಡ್ತೀನಿ, ಕುಡ್ಕೊಂಡೇ ಹೋಗ್ಬೇಕು. ಟೊಮೆಟೊನು ಹಾಕಪ್ಪ. ಯಾಕೆ ಮಾವಯ್ಯ ಒಂಥರ ಇದ್ದೀರಿ? ಸತ್ಯ ಆಫೀಸ್ಗೆ ಹೋಗ್ತಿದ್ದಾನೆ ಅಂತ ಹೆದರಿದ್ದೀರಾ? ಮಾವಯ್ಯ, ಸತ್ಯ ಬದಲಾಗ್ಬಿಟ್ಟಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಶೇವ್ ಎಲ್ಲ ಮಾಡ್ಕೊಂಡು ನಿಂತಿದ್ದಾನೆ. ಇವತ್ತು ಕುಡ್ದೂ ಇಲ್ಲ ಅಲ್ವಾ? ಹೇಳು ಸತ್ಯ. ಮಾವಯ್ಯ, ಅವನು ಇವತ್ತು ಒಂದಿನ ಹೀಗೆ ಬದಲಾಗಿ ಮತ್ತೆ ಹಳೆ ಚಾಳಿಗೆ ಬೀಳ್ತಾನೆ ಅನ್ಕೋಬೇಡಿ ಮಾವಯ್ಯ. ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ ಮಾವಯ್ಯ, ಅಲ್ವಾ ಸತ್ಯ? ಹೇಳು. ಭಾರ್ಗವಿ, ಕೆಲವು ವಿಷಯಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಹೊರಗಿನ ನೋಟ ಬದಲಾಯಿಸ್ಕೊಂಡ್ರು ನಡವಳಿಕೆ ಬುದ್ಧಿನ ಬದಲಾಯಿಸ್ಕೊಳ್ಳಕ್ ಸಾಧ್ಯ ಇದೆ ಅಂತ ನಂಬಿರೋವಷ್ಟು ಮೂರ್ಖ ನಾನಲ್ಲಮ್ಮ. 20 ವರ್ಷದಲ್ಲಿ ಬದಲಾಗದೇ ಇರತಕ್ಕಂಥದ್ದು 20 ನಿಮಿಷದಲ್ಲಿ ಬದಲಾಗುತ್ತೆ ಅನ್ನೋದಾದರೆ ಅದು ಶಾಶ್ವತವಾದ ಬದಲಾವಣೆ ಅಲ್ಲ. ಯಾವಾಗಲೂ ನಶೆ ತುಂಬಿಕೊಂಡಿರೋ ವ್ಯಕ್ತಿ ಏನು ತೀರ್ಮಾನ ತಗೊಂಡ್ರು ಅದಕ್ಕೆ ಬೆಲೆ ಇರುತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.